ಹಾಯ್, ನನ್ನ ಹೆಸರು ನರೇಂದ್ರ. ನೀವು ನೋಡ್ತಾ ಇದ್ದೀರಾ ಟೆಕ್ ರಿಪೋರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅಂಡರ್ 10K ಅಲ್ಲಿ ಬೆಸ್ಟ್ ಪ್ರಿಂಟರ್ ಯಾವುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ನೀವೇನು ನೋಡ್ತಾ ಇದ್ದೀರಾ, ಈ ಮೂರು ಪ್ರಿಂಟರ್ ಕೂಡ ನಿಮಗೆ ಅಂಡರ್ 10K ಅಲ್ಲಿ ಬರಲ್ಲ. ಒಂದು 1,000 ಇಂದ 3,000 ಹೆಚ್ಚು ಕಮ್ಮಿ ಇರುತ್ತೆ. ವೈಫೈ ವೇರಿಯಂಟ್ ಇನ್ನು ಸ್ವಲ್ಪ ಜಾಸ್ತಿ ಇರುತ್ತೆ. ವೈಫೈ ವೇರಿಯಂಟ್ ಇಲ್ಲ ಅಂತ ಅಂದ್ರೆ 1,000 ಅಥವಾ 2,000 ಮಾತ್ರ ಜಾಸ್ತಿ ಇರುತ್ತೆ. ನೀವೇನಾದ್ರು ಎಕ್ಸಾಕ್ಟ್ 10K ಒಳಗಡೆ ಏನಾದ್ರು ತಗೊಂತೀರಾ ಅಂತ ಅಂದ್ರೆ ನಿಮ್ಗೆ ಯಾವುದು ಅಷ್ಟು ಚೆನ್ನಾಗಿರಲ್ಲ. ಕೆಲವೊಂದು ಫ್ಯೂಚರ್ಸ್ ಆದ್ರೆ ಹೋಗ್ಬಿಡ್ತವೆ. ಹಾಗಾಗಿ 10K ಅಲ್ಲಿ ಯಾವ್ದಾದ್ರೆ ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಈ ಮೂರಲ್ಲಿ ಯಾವ್ದು ಬೆಸ್ಟ್ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಈಗ ಇಲ್ಲಿರೋ ಮೂರುನು ನಮ್ಗೆ ಯಾವುದು ಸಿಂಗಲ್ ಪ್ರಿಂಟರ್ ಆಗಿರಲ್ಲ, ಎಲ್ಲ ಆಲ್ ಇನ್ ಒನ್ ಆಗಿರುತ್ತೆ. ಅಂದ್ರೆ ಸ್ಕ್ಯಾನರ್, ಕಾಪಿ ಮತ್ತು ಪ್ರಿಂಟ್ ಇಷ್ಟಿದ್ರೇನೆ ಬೆಟರ್. ಸೆಕೆಂಡ್ ಥಿಂಗ್, ಇದು ಲೇಸರ್ ಪ್ರಿಂಟ್ ಅಲ್ಲ, ಇಂಕ್ ಟ್ಯಾಂಕ್ ಆಗಿರುತ್ತೆ. ಮೂರನೇದು ಕಲರ್ ಪ್ರಿಂಟ್. ಈ ಮೂರು ಆಪ್ಷನ್ಗಳು ಈ ಮೂರು ಪ್ರಿಂಟ್ ಅಲ್ಲಿ ಇದೆ. ಈ ಬಜೆಟ್ ನಲ್ಲಿ ಬರುವ ಯಾವ ಪ್ರಿಂಟರ್ ಗಳು ನಿಮ್ಗೆ ವೈಫೈ ನೊಂದಿಗೆ ಬರಲ್ಲ. ವೈಫೈ ಬೇಕು ಅಂತ ಅಂದ್ರೆ ಅವಾಗಲೇ ಹೇಳ್ದಂಗೆ 1,000 ಅಥವಾ 2,000 ಎಕ್ಸ್ಟ್ರಾ ಹಾಕ್ಬೇಕಾಗುತ್ತೆ. ಸೆಕೆಂಡ್ ಥಿಂಗು, ಇದನ್ನ ಡಸ್ಟ್ ಇಲ್ಲದೆ ಇರೋ ಜಾಗದಲ್ಲಿ ಯೂಸ್ ಮಾಡಿ. ಯಾಕಂತಂದ್ರೆ ಒಂದ್ ವೇಳೆ ಡಸ್ಟ್ ಇದ್ರೊಳಗಡೆ ಹೋಯ್ತು ಅಂದ್ರೆ ಇದರ ಪಾರ್ಟಿಕಲ್ ಅನ್ನೋದು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಸೊ ಇದು ಖರಾಬ್ ಆಗುತ್ತೆ. ಡಸ್ಟ್ ಹೋಗದೆ ಇರೋ ತರ ಇದರಲ್ಲಿ ನೋಡ್ಕೊಳ್ಳಿ. ಈಗ ನಮ್ಮ ಹತ್ರ ಮೂರು ಪ್ರಿಂಟರ್ ಇದೆ. ಒಂದನೇದು ಬ್ರದರ್ T426W ಅಂತ ಹೇಳಿ. ಇದರ ಬೆಲೆ ನಮ್ಗೆ 13,700 ರೂಪಾಯಿ ಬರುತ್ತೆ. ಇದು ವೈಫೈ ಮಾಡಲ್ ಆಗಿರೋದ್ರಿಂದ ಒಂದ್ ವೇಳೆ ನಾನ್ ವೈಫೈ ಮಾಡಲ್ ತಗೊಂತೀರಾ ಅಂತಂದ್ರೆ ನಿಮ್ಗೆ 200 ಕಮ್ಮಿ ಒಂದು 12,000 ಇರುತ್ತೆ. ಮತ್ತೊಂದು ಕೆನಾನ್ ಪಿಕ್ಸ್ಮಾ 2770. ಇದು ಕೂಡ ನಿಮ್ಗೆ ಇದರ ಬೆಲೆ ನಿಮ್ಗೆ 12,000. ಸ್ಮಾಲ್ ಸೈಜ್, ರೆಗ್ಯುಲರ್ ಸೈಜ್ ಅನ್ನೋದು 12,500 ಇದೆ. ಇದರಲ್ಲೂ ಕೂಡ ನಿಮ್ಗೆ ವೈಫೈ ಮಾಡಲ್ ಸಿಗುತ್ತೆ. 13,900 ಇರುತ್ತೆ. ಈ ಪ್ರೈಸ್ ಅನ್ನೋದು ನಿಮ್ಗೆ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಮತ್ತೊಂದು HP ಸ್ಮಾರ್ಟ್ ಟ್ಯಾಂಕ್ 529IO ಅಂತ. ಇದು ಕೂಡ ವೈಫೈ ಮಾಡಲ್ಲ, ಇದರಲ್ಲೂ ಕೂಡ ವೈಫೈ ಮಾಡಲ್ ಇರುತ್ತೆ. ಅದೊಂದು 13,500 ಇರುತ್ತೆ. ಈಗ ಈ ಮೂರು ಪ್ರಿಂಟರ್ ನಾನು ರ್ಯಾಂಕ್ ವೈಸ್ ಹೇಳ್ತೀನಿ. ಈ ರ್ಯಾಂಕಿಂಗ್ ಕೊಡೋದು ಪ್ರಿಂಟ್ ಕ್ವಾಲಿಟಿ, ಕಾಸ್ಟು ಮತ್ತು ಸ್ಪೀಡು ಇಷ್ಟನ್ನ ನೋಡಿ ನಾವು ರ್ಯಾಂಕಿಂಗ್ ಆದ್ರೆ ನೋಡ್ತೀವಿ. ನೀವೇನಾದ್ರೂ ಬೇಸಿಕ್ ಯೂಸರ್ ಆಗಿದ್ರೆ, ಅಂದ್ರೆ ನೀವು ಓನ್ಲಿ ಮನೇಲಿ ಮಾತ್ರ ಯೂಸ್ ಮಾಡ್ತೀರಾ ಮಕ್ಳಿಗೆ ಪ್ರಿಂಟರ್ ತೆಗಿಯಕ್ಕೆ, ಅಥವಾ ನೀವು ಡೈಲಿ ಒಂದು 10ರಿಂದ 20 100 ತೆಗೆದ್ರು ಓಕೆ. ಸೊ ಆ ರೀತಿ ನೀವು ನಾರ್ಮಲ್ ಯೂಸರ್ ಆಗಿದ್ರೆ ಈ ಮೂರರಲ್ಲಿ ಯಾವ್ದು ತಗೊಂಡ್ರು ಬೆಟರ್. ಬಟ್ ಈ ಮೂರರಲ್ಲಿ ಯಾವ್ದು ಬೆಸ್ಟ್ ಅನ್ನೋದು ನಾವ್ ಹೇಳ್ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಕಂಪ್ಯಾರಿಸನ್ ವಿಡಿಯೋ ಆದ್ರೆ ಮಾಡ್ತಾ ಇದೀವಿ. ಟಾಪ್ 3 ನಲ್ಲಿ ಬ್ರದರ್ ಇರುತ್ತೆ. ಅಂದ್ರೆ ಇಲ್ಲಿ 3 ಅಂದ್ರೆ ಅದು ಲಾಸ್ಟ್ ಅಂತ, ಫಸ್ಟ್ ಬರೋದು ನಂಬರ್ 1 ಅಂತ. ಸೊ ಹಾಗಾಗಿ ಟಾಪ್ 3 ನಲ್ಲಿ ಬ್ರದರ್ ಇರುತ್ತೆ. ಪ್ರಿಂಟ್ ಕ್ವಾಲಿಟಿ ಡಿಸೆಂಟ್ ಇರುತ್ತೆ. DPI ನೋಡೋದಾದ್ರೆ 1200/2400 ಇದೆ. ಬಟ್ ರಿಯಲ್ ಟೈಮ್ ನಲ್ಲಿ ಅಷ್ಟು ರಿಫ್ಲೆಕ್ಟ್ ಆಗಲ್ಲ. ನೀವು ಇದನ್ನ ಮಾತ್ರ ನೋಡಿದ್ರೆ ನಿಮ್ಗೆ ಕಲರ್ ಡಿಫ್ರೆನ್ಸ್ ಗೊತ್ತಾಗಲ್ಲ. ಈ ಮೂರನ್ನು ಕಂಪೇರ್ ಮಾಡಿದ್ರೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಹಾಗಾಗಿ ಪ್ರಿಂಟ್ ಕ್ವಾಲಿಟಿಯಲ್ಲಿ ಇದನ್ನ ನಾವು 3ನೇ ಸ್ಥಾನದಲ್ಲಾದ್ರೆ ಇಡ್ತಾ ಇದೀವಿ. ಇದರಲ್ಲಿ ನಂಬರ್ ಆಫ್ ಪ್ರಿಂಟ್ ನೋಡೋದಾದ್ರೆ ಬಾಕ್ಸ್ ನಲ್ಲಿ ಇಂಕ್ ಬರುತ್ತೆ. ಸೊ ಅದರಲ್ಲಿ ನಮ್ಗೆ ಕಲರ್ ಪ್ರಿಂಟ್ ಆದ್ರೆ 5,000 ಬರುತ್ತೆ. ಬ್ಲಾಕ್ ಅಂಡ್ ವೈಟ್ ಆದ್ರೆ ನಿಮ್ಗೆ 7,000 ಬರುತ್ತೆ. ಪ್ರಿಂಟ್ ಕಾಸ್ಟ್ ನೋಡೋದಾದ್ರೆ ನಿಮ್ಗೆ ಒಂದು ಪ್ರಿಂಟ್ಗೆ 24 ಪೈಸಾ ಬೀಳುತ್ತೆ. ಇನ್ನು ಇದರ ಪ್ರಿಂಟ್ ಸ್ಪೀಡ್ ನೋಡೋದಾದ್ರೆ ನಿಮ್ಗೆ 1 ನಿಮಿಷಕ್ಕೆ 11 ಕಲರ್ ಪ್ರಿಂಟ್ ಕೊಡುತ್ತೆ, ಅಥವಾ 28 ಬ್ಲಾಕ್ ಅಂಡ್ ವೈಟ್ ಕಲರ್ ಬರುತ್ತೆ. ಸೊ ಈಗ ನಾನು ಹೇಳಿದ್ದು 1 ನಿಮಿಷದಲ್ಲಿ ಅಷ್ಟೇ ಬರಬೇಕು ಅಂತಿಲ್ಲ. ಯಾಕಂದ್ರೆ ನೀವೇನಾದ್ರೂ ಒಂದು ನಾರ್ಮಲ್ ಟೆಕ್ಸ್ಟ್ ಇರೋ ಪ್ರಿಂಟ್ ನ ಏನಾದ್ರು ತೆಗೆದಿದ್ರೆ ಅಂದ್ರೆ ನಾನು ಹೇಳಿದ ಟೈಮ್ಗೆ ಬರುತ್ತೆ. 1 ನಿಮಿಷದಲ್ಲಿ ಅಷ್ಟೇ ಬರುತ್ತೆ. ಇಫ್ ಇನ್ ಕೇಸ್ ನೀವೇನಾದ್ರೂ ಫೋಟೋಗಳನ್ನ ತೆಗೆದ್ರೆ ಸ್ವಲ್ಪ ಲೇಟ್ ಆಗುತ್ತೆ. 220 GSM ಸಪೋರ್ಟ್ ಇರುತ್ತೆ. ಅಂದ್ರೆ 220 ಪೇಪರ್ಗಳನ್ನ ನಾವು ಒಂದೇ ಸರಿ ಹಾಕ್ಬೋದು. ಅಂಡ್ ಇದರಲ್ಲಿ ನಮಗೆ ಕಲರ್ ಪ್ರಿಂಟ್ ಇರುತ್ತೆ, ಬ್ಲಾಕ್ ಅಂಡ್ ವೈಟ್ ಇರುತ್ತೆ, ಮತ್ತು ಫೋಟೋ ID ಕಾರ್ಡ್ ಅಂತ ಇರುತ್ತೆ, ಅಂದ್ರೆ ಕಾಪಿ ಶಾರ್ಟ್ ಕಟ್. ಇನ್ನು ಸೆಕೆಂಡ್ ಪ್ರಿಂಟರ್ ನೋಡೋದಾದ್ರೆ ನಮಗೆ HP ಇಂದ ಇದು ನಮಗೆ ಇದರ ಬೆಲೆ 11,000 ಇರುತ್ತೆ. ಇದರಲ್ಲಿ ವೈಫೈ ಆಪ್ಷನ್ ಇಲ್ಲ, ಅದಕ್ಕೆ 11,000. ಒಂದ್ ವೇಳೆ ವೈಫೈ ಬೇಕು ಅಂತ ಅಂದ್ರೆ 1,500 ಆದ್ರೆ ಜಾಸ್ತಿ ಆಗುತ್ತೆ. ಇದರಲ್ಲೂ ಕೂಡ ಫೋಟೋ ID ಇರುತ್ತೆ, ಬ್ಲಾಕ್ ಅಂಡ್ ವೈಟ್ ಇರುತ್ತೆ, ಕಲರ್ ಇರುತ್ತೆ, ಚಿಕ್ಕ ಡಿಸ್ಪ್ಲೇ ಇರುತ್ತೆ, ಮತ್ತು ಇಂಕ್ ಫಿಲ್ಲಿಂಗ್ ಈಸಿ ಆಗಾದ್ರೆ ಮಾಡಬಹುದು. ಅಂಡ್ ಇದರಲ್ಲಿ 2 ಎಕ್ಸ್ಟ್ರಾ ಕಾರ್ಟ್ರೇಜ್ ಕೊಟ್ಟಿರ್ತಾರೆ. ಅಂದ್ರೆ ಇದರಲ್ಲಿ ಈ 2ರಲ್ಲಿ ನಮ್ಗೆ ಇನ್ಬಿಲ್ಟ್ ಆಗಿ ಬಂದಿರುತ್ತೆ. ಇದರಲ್ಲಿ 2 ಕೊಟ್ಟಿರೋ ಕಾರ್ಟ್ರೇಜ್ ನ ನಾವೇ ಒಳಗಡೆ ಇನ್ಸರ್ಟ್ ಮಾಡಬೇಕಾಗುತ್ತೆ. ಇನ್ನು ಇದರಲ್ಲಿ ಪ್ರಿಂಟ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ನಮ್ಗೆ ಬ್ರದರ್ ಗಿಂತ ಇದರಲ್ಲಿ ಸ್ವಲ್ಪ ಬೆಟರ್ ಆಗಾದ್ರೆ ಪ್ರಿಂಟ್ ಕ್ವಾಲಿಟಿ ಬರುತ್ತೆ. ಇಲ್ಲಿ ನೀವು ನೋಡಬಹುದು ಸ್ಕ್ರೀನ್ ಮೇಲೆ ಪ್ರಿಂಟ್ ಕ್ವಾಲಿಟಿ ಹೇಗಿದೆ ಅಂತ. DPI ನೋಡೋದಾದ್ರೆ 1200/1200 ಇದೆ. ಇನ್ನು ನಂಬರ್ ಆಫ್ ಪ್ರಿಂಟ್ ನೋಡೋದಾದ್ರೆ ನೀವು ಒಂದ್ಸರಿ ಇಂಕ್ ನ ಫಿಲ್ ಮಾಡೋದಾದ್ರೆ ಕಲರ್ ಪ್ರಿಂಟ್ ನಿಮ್ಗೆ 6,000 ಬರುತ್ತೆ, ಬ್ಲಾಕ್ ಅಂಡ್ ವೈಟ್ ನಿಮ್ಗೆ 6,000 ಬರುತ್ತೆ. ಪ್ರಿಂಟ್ ಕಾಸ್ಟ್ ನಿಮ್ಗೆ ಒಂದ್ ಪೇಪರ್ಗೆ 20 ಪೈಸೆ ಆದ್ರೆ ಬೀಳುತ್ತೆ. ಕಲರ್ ಆದ್ರೆ 40 ಪೈಸೆ ಬೀಳುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ಸ್ಪೀಡ್ ಆಗ್ಲಿ ಅಥವಾ ನಂಬರ್ ಆಫ್ ಪ್ರಿಂಟ್ ಆಗ್ಲಿ ಇವೆಲ್ಲ ಒಂದೇ ತರ ಇರಲ್ಲ. ಸ್ಪೀಡ್ ಅನ್ನೋದು ನೀವು ಟೆಕ್ಸ್ಟ್ ಪೇಜ್ ತೆಗಿತಾ ಇದೀರಾ ಅಥವಾ ಒಂದು ಫೋಟೋ ತೆಗಿತಾ ಇದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವು ಒಂದ್ಸರಿ ಇಂಕ್ ನ ಫಿಲ್ ಮಾಡಿದ್ರೆ 6,000 ಪೇಪರ್ ಕೊಡುತ್ತೆ ಅಂತ ಹೇಳಿದ್ವಲ್ಲ ಒಂದೇ ಸರಿ, ಅದು ಕೂಡ ನೀವು
ನೀವು ಟೆಕ್ಸ್ಟ್ ಪೇಪರ್ ಮಾತ್ರ ತೆಗೆದ್ರೆ ಮಾತ್ರ, ನೀವೇನಾದ್ರೂ ಅದರಲ್ಲಿ ಗ್ರಾಫಿಕ್ಸ್ ಆಡ್ ಆಗಿರುವಂತ ಫೋಟೋ ತೆಗೆದ್ರೆ ಅದು ನಿಮ್ಗೆ ಕಮ್ಮಿ ಆಗೋ ಒಂದು 4,000 ಪ್ರಿಂಟ್ ಬಂದ್ರು ಆಶ್ಚರ್ಯ ಇಲ್ಲ. ನೀವೇನ್ ಪ್ರಿಂಟ್ ತೆಗಿತಾ ಇದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಸ್ಪೀಡ್ ನೋಡೋದಾದ್ರೆ 1 ನಿಮಿಷಕ್ಕೆ ನಿಮ್ಗೆ 5 ಕಲರ್ ಪ್ರಿಂಟ್ ಬರುತ್ತೆ. ಬ್ಲಾಕ್ ಅಂಡ್ ವೈಟ್ ನಿಮ್ಗೆ 12 ಶೀಟ್ ಆದ್ರೆ ಬರುತ್ತೆ. ಪೇಪರ್ GSM ನೋಡಿದ್ರೆ ನಮ್ಗೆ 300 ವರೆಗೂ ಸಪೋರ್ಟ್ ಆಗುತ್ತೆ. ನಾರ್ಮಲ್ ಯೂಸರ್ ಗೆ 300 ಅನ್ನೋದು ಮೋರ್ ದೆನ್ ಎನಫ್. ಇನ್ನು ನಂಬರ್ 1 ಪ್ರಿಂಟರ್ ನೋಡೋದಾದ್ರೆ ಕೆನಾನ್ ಇಂದ, ಈಗ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನೀವು ಫೋಟೋ ನೋಡಬಹುದು ಪ್ರಿಂಟ್ ಕ್ವಾಲಿಟಿ ಹೇಗಿದೆ ಅಂತ. ಬ್ಲಾಕ್ ಅಂಡ್ ವೈಟ್ ಆಗ್ಲಿ ಅಥವಾ ಕಲರ್ ಆಗ್ಲಿ ನಿಮ್ಗೆ ನ್ಯಾಚುರಲ್ ಆಗಿರುತ್ತೆ ನೋಡಕ್ಕೆ. ಪ್ರಿಂಟ್ ಕ್ವಾಲಿಟಿನಲ್ಲಿ ಈ 3ರಲ್ಲಿ ದಿಸ್ ಇಸ್ ದ ನಂಬರ್ 1 ಪ್ರಿಂಟರ್. ನಂಬರ್ ಆಫ್ ಪ್ರಿಂಟರ್ ನೋಡೋದಾದ್ರೆ ನಮ್ಗೆ ಇದರಲ್ಲಿ ಕಲರ್ಸ್ 7,000 ತೆಗಿಬಹುದು, ಬ್ಲಾಕ್ ಅಂಡ್ ವೈಟ್ 6,000 ತೆಗಿಬಹುದು. ಇದರಲ್ಲಿ ನಮ್ಗೆ ಪ್ರಿಂಟ್ ಕಾಸ್ಟ್ ಕೇವಲ 13 ಪೈಸೆ ಬೀಳುತ್ತೆ ಒಂದು ಪ್ರಿಂಟ್ಗೆ. ಇನ್ನು ಪ್ರಿಂಟ್ ಸ್ಪೀಡ್ ನೋಡೋದಾದ್ರೆ 1 ನಿಮಿಷಕ್ಕೆ ಕಲರ್ ಪೇಪರ್ ನಿಮ್ಗೆ 6 ಬಂದ್ರೆ ಬ್ಲಾಕ್ ಅಂಡ್ ವೈಟ್ 11 ಬರುತ್ತೆ. ಸ್ಪೀಡ್ ವಿಷಯದಲ್ಲಿ ನಿಮ್ಗೆ ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು ಬ್ರದರ್, ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು ಕೆನಾನ್, 3ನೇ ಪ್ಲೇಸ್ ಅಲ್ಲಿ ಇರೋದು HP. ಇನ್ನು ಈ ಕೆನಾನ್ ನ DPI ನೋಡೋದಾದ್ರೆ ನಮ್ಗೆ 4800/1200 ಇರುತ್ತೆ. ಇನ್ನು ಇದಕ್ಕೆ ಪೇಪರ್ GSM 270 ಪೇಪರ್ ಗಳಾದ್ರೆ ಸಪೋರ್ಟ್ ಆಗುತ್ತೆ. ಇನ್ನು ಈ 3ರಲ್ಲಿ ಯಾವ ಪ್ರಿಂಟರ್ ತಗೋಬೇಕು ಅಂತಿದ್ರು ಅದರ ಇನ್ ಡೀಟೈಲ್ ಆಗಿ ಸಪರೇಟ್ ವಿಡಿಯೋಸ್ ಆದ್ರೆ ಇದೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಅಥವಾ ನಮ್ಮ ಚಾನಲ್ ಅಲ್ಲಿ ನೀವು ಬೇಕಾದ್ರೆ ಚೆಕ್ ಮಾಡಬಹುದು, ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೊ ನೀವು ಈ 3ರಲ್ಲಿ ಯಾವ ಪ್ರಿಂಟರ್ ತಗೋಬೇಕು ಅಂತ ಇದ್ದೀರೋ ನೀವು ಆ ವಿಡಿಯೋನ ನೋಡಿ, ಅದರಲ್ಲಿ ಇನ್ನೂ ಕ್ಲಿಯರ್ ಆಗಾದ್ರೆ ಡೀಟೇಲ್ಸ್ ಪ್ರೊವೈಡ್ ಮಾಡಿದೀವಿ. ಸೊ ಇಲ್ಲಿ ನಮಗೆ ಕೆನಾನ್ ನಂಬರ್ 1 ಪ್ಲೇಸ್ ಅಲ್ಲಿ ಇದೆ, HP ನಂಬರ್ 2 ಪ್ಲೇಸ್ ಅಲ್ಲಿ ಇದೆ, ನಂಬರ್ 3 ಅಂದ್ರೆ ಬ್ರದರ್. ಸೊ ಈ 3 ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಈ ಪ್ರಾಡಕ್ಟ್ ನೀವೇನಾದ್ರು ಬೈ ಮಾಡಬೇಕು ಅಂತಿದ್ರೆ ಅಲ್ಲಿಂದ ಬೈ ಮಾಡಬಹುದು. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.